ಕಾಂಗ್ರೆಸ್ನಲ್ಲಿ ಕ್ಯಾಬಿನೆಟ್ ಕಲಹ, ಜಿಲ್ಲೆಗಳಲ್ಲೂ ಅಸಮಾಧಾನ. ಕೆಪಿಸಿಸಿ ಕಚೇರಿಗೆ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಮುತ್ತಿಗೆ. ಬೀದಿಗಿಳಿದು ಪ್ರತಿಭಟಿಸಿದ್ರು. ಇವತ್ತು ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಿಲ್ಲ ಅಂತ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಹೈಕಮಾಂಡ್ಗೆ ಬೆದರಿಕೆ ಹಾಕಲಾಗ್ತಾ ಇದೆ. ರಾಜೀನಾಮೆ ಕೊಟ್ರೆ ಕ್ಷಣ ಮಾತ್ರದಲ್ಲಿ ಅಂಗೀಕಾರ ಅಂತ ಇದ್ದ ಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ರಾಜೀನಾಮೆಗೆ ಮುಂದಾದ ಶಾಸಕರಿಗೆ ಸಿಎಂ ಡಿಕೆಶಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ಸಿಎಂ ಆಗಿದ್ದೇನೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಾಳ್ಮೆಯ ಪಾಠವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಬೆಂಬಲಿಗರಿಂದ ಇವತ್ತು ಭಾರಿ ಹೈಡ್ರಾಮಾ ನಡೆದಿದೆ. ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಜಿಲ್ಲೆಗಳಲ್ಲೂ ಪ್ರೊಟೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ನನಗೆ ಭಯ ಏನೂ ಇರಲಿಲ್ಲ. ಬಹಳ ನೋವಾಗಿತ್ತು, ಬಹಳ ಬೇಸರ ಆಗಿತ್ತು. ಕಾರ್ಯಕರ್ತರು ಇತರೆ ಎಲ್ಲರೂ ಬಹಳ ಬೇಸರಾಗಿ ಕಣ್ಣೀರು ಹಾಕೊಂಡು ಹೋದ್ರು. ನನಗೆ ಹಿಂದೆ ಭರವಸೆಯನ್ನು ಕೊಟ್ಟಿದ್ರು, ಏನು ನೆಕ್ಸ್ಟ್ ನಿನಗೆ ಮಂತ್ರಿ ಸ್ಥಾನ ಕರುಣಿಸ್ತೀವಿ ಅಂತ ಹೇಳಿದ್ರು. ಇವತ್ತು ಆಗ್ಲಿಲ್ಲ. ಅದರಿಂದ ನೋವು ಇರುತ್ತಲ್ಲ. ರಾಜೀನಾಮೆ ಕೊಡಬೇಕಂತ ನಿರ್ಧಾರವನ್ನು ಮಾಡಿದ್ದೆ. ಆಮೇಲೆ ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಬಹಳ ನನ್ನ ಹಿತೈಷಿಗಳು ಎಲ್ಲ ಹೇಳಿ ಆ ಥರ ನಿರ್ಧಾರ ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ ನೀನು ಎಲ್ಲ ಆ ಥರ ಏನು ನಿರ್ಧಾರ ತಗೊಳ್ಬೇಡ ಕಣೋ, ಏನೋ ಆಗೋಗಿದೆ, ಬೇಜಾರಾಗಬೇಡ ಅಂತ ಹೇಳಿದ್ರು. ಬೆಳಗ್ಗೆ ನಿಮಗೂ ಮಾಡಿದ್ರೆ, ಯಾಕಂದ್ರೆ ಯಶವಂತರಾವ್ ಗೌಡರು ಪಾಟೀಲ್ಗೆಲ್ಲ ಮಾಡಿದ್ದಾರೆ, ಎಲ್ರಿಗೂ ಮಾಡಿದ್ದಾರೆ. ಹಾಗಾಗಿ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಯಾಗಿ ಕಣೋ ನೀನು ಹೆದರ್ಕೋಬೇಡ ಅಂತ ಹೇಳಿದ್ದಾರೆ. ಹಂಗಾಗಿ ರಾಜೀನಾಮೆ ವಾಪಸ್ ತಗೊಂಡು ಪಕ್ಷ ನಿಷ್ಠ ಆಗಿದ್ದೀನಿ. ಇವತ್ತು ಮೀಟಿಂಗ್ ಎಲ್ಲ ಇತ್ತು ಅಂತ ಕೇಳ್ಪಟ್ಟೆ. ಈಗ ಮೀಟಿಂಗ್ ನಡೆಯಲ್ಲ ಇನ್ನು? ಹಾಗಾದ್ರೆ ಮೀಟಿಂಗ್ ಅಂದ್ರೆ ಹೋಗಿ ಭೇಟಿ ಮಾಡಿ ಅವರಿಗೂ ಹೇಳ್ತೀವಿ, ಬೇಡ ರಾಜೀನಾಮೆ ಪ್ರಸ್ತಾಪನೆ ಬೇಡ. ಅವರು ಸಹ ಮಾತಾಡಿದ್ದಾರೆ. ಈಗ ಇವತ್ತು ಸಾಹೇಬ್ರು ಮಾತಾಡ್ತಾರೆ. ಸಿದ್ದರಾಮಯ್ಯ ಆರಾಮಿದಾರಲ್ಲ ಸಾಹೇಬ್ರು, ಖುಷಿಯಾಗಿದಾರಲ್ಲ. ನಿನ್ನೆ ಹುಟ್ಟಿದಬ್ಬ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅವ್ರ ಅನುಯಾಯಿಗಳಿಗೆ ಸಿಕ್ಕಿದೆ, ಇನ್ನೂ ಖುಷಿಯಾಗಿದ್ದಾರೆ. ಒಳ್ಳೇದೇ ಆಗ್ಲಿ, ಸಂತೋಷ ಆಗ್ಲಿ. 100 ವರ್ಷ ಅದೇ ತರ ಅವ್ರು ಅದೇ ಆರಾಮಾಗಿರ್ಲಿ ಅಷ್ಟೇ. ನನಗೆ ತಪ್ಪಿಲ್ಲ, ಇನ್ನೂ ಅವಕಾಶ ಐತಿ ಅಂತ ನಾನು ಆಶಾಭಾವನೆ ಇಟ್ಕೊಂಡನಿ. ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ನಮ್ಮ ನಾಯಕರು ಉತ್ತರ ಕರ್ನಾಟಕದ ಕಡೆಗೆ ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನನ್ನ ಹೆಸರನ್ನು ಕೂಡ ಅವರು ಶಿಫಾರಸು ಮಾಡಿದ್ರು. ಸಡನ್ ಆಗಿ ನೂತನವಾಗಿ ನಮ್ಮ ಚಿಕ್ಕಮಗಳೂರಿನ ಶ್ರೀಮತಿ ಗಾಯತ್ರಿ ಶಾಂತೇಗೌಡರದು ರಿಸಲ್ಟ್ ಅನೌನ್ಸ್ ಆದ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೈಕಮಾಂಡ್ನಿಂದ ಅವ್ರ ಹೆಸರು ಬಂತು. ನಮ್ಮ ರಾಜ್ಯದ ನಾಯಕರಿಗೂ ಕೂಡ ಇದು ಯಾರಿಗೂ ಗೊತ್ತಲ್ಲ, ಅಧ್ಯಕ್ಷರಿಗಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ನಮ್ಮ ಸಿದ್ದರಾಮಯ್ಯನವ್ರಿಗಾಗಲಿ ಯಾರಿಗೂ ಕೂಡ ಇದು ಮಾಹಿತಿ ಇಲ್ಲ. ಹೈಕಮಾಂಡ್ನಿಂದ ಬಂದೈತೆ. ನನಗೆ ಆ ಮನವಿ ಬಂದಾಗ ನಾನು ತಿರಸ್ಕಾರ ಮಾಡಿದೆ, ನಾನು ಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ನೋಟಿಫಿಕೇಶನ್ ಪೇಪರ್ನ ನೋಡೋಗಷ್ಟೇ ಗೊತ್ತಾಗಿತ್ತು ನನಗೆ. ಭಾಳ ಜನ ಶಾಸಕರೆಲ್ಲರೂ ಸೇರಿ ಅದು ಒಪ್ಪಕೂಡ್ದು ಅಂತೇಳಿ ಹೇಳ್ತಿದ್ದಾರೆ. ಇದೆಲ್ಲ ಒಂದು ಕಡೆಗೆ ಒಪ್ಪಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಅದನ್ನು ನಾವು ಎಲ್ಲ ಕೂತು ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನೋಡೋಣ ಏನಾಗ್ತದೆ. ಯಾವ ಮಾನದಂಡ ಇಟ್ಟು ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಭಾಳಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಇಲ್ಲ. ಕೊಟ್ಟು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು. ನಮಗೆಲ್ಲ ಒಂದು ಕಡೆ ಮತದಾರರು ಪ್ರಶ್ನೆ ಮಾಡಿದಾಗ ನಮ್ಮ ಬಾಯಿ ಕಟ್ತದೆ, ಉತ್ತರ ಕೊಡೋಕ್ಕಾಗಲ್ಲ. ಸರ್ಕಾರದ ನಡೆಯನ್ನು ಸಮರ್ಥಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತಾಯಿದೆ. ಒಬ್ರಿಗೊಬ್ಬರು ಸಂಪರ್ಕದಲ್ಲಿದ್ದೀವಿ, ಚರ್ಚೆಯಲ್ಲಿದ್ದೀವಿ, ಚರ್ಚೆ ಮಾಡ್ತಾಯಿದ್ದೀವಿ. ಇಷ್ಟೊತ್ತು ಚರ್ಚೆ ಮಾಡ್ತಾಯಿದ್ದೀವಿ. ನೋಡೋಣ ಏನೇನಾಗುತ್ತೆ. ಯಾರೂ ಸಂಪರ್ಕ ಮಾಡಿಲ್ಲ, ನಾನು ಕೂಡ ಸಂಪರ್ಕ ಮಾಡಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಕೆಲವೊಮ್ಮೆ ಈ ರೀತಿಯ ಘಟನೆಗಳಾಗುತ್ತೆ, ಕೈ ತಪ್ಪುತ್ತೆ. ಬಟ್ ಹಾಗಂತೇಳಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಮುಂದಿನ ದಿನಗಳು ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಅವ್ರು ಆ ಮಾತು ಹೇಳಲೇಬೇಕಲ್ಲ, ಅನಿವಾರ್ಯ. ನೋಡಿ, ಕಾರಣ ಎಲ್ಲರಿಗೂ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ, ಮಾನ್ಯ ಸಿದ್ದರಾಮಯ್ಯನವರು ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಸಚಿವನಾಗಿ ಒಬ್ಬ ಮುಖ್ಯಮಂತ್ರಿಗಳ ಜೊತೆ ಒಡನಾಟ ಇಟ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ. ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಆದ ಕೂಡಲೇ ನಮ್ಮನ್ನೆಲ್ಲರನ್ನೂ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಅವತ್ತಿಂದ ಪ್ರಾರಂಭ. ಅವರ ಹೇಳಿಕೆ ಪಕ್ಷ ತಾಯಿ ಸಮಾನ ಅಂತ ಹೇಳ್ತೀವಿ. ಪಕ್ಷ ಅಂತಕ್ಕಂಥದ್ದು ತಾಯಿ ಸಮಾನ ಅಂತ ಹೇಳ್ಬಿಟ್ಟು ಹಂಗಾರೆ ನೀವು ದ್ರೋಹ ಮಾಡೇ ಇಲ್ವಾ ಪಕ್ಷಕ್ಕೆ? ಅವತ್ತು ನಾನು ಆ ರೀತಿಯಾಗಿ ಹತಾಶನಾಗಿ ರಾಜೀನಾಮೆ ಕೊಡೋ ಮಟ್ಟಕ್ಕೆ ನಾನು ಹೋಗೋದು ಇಲ್ಲ, ಅಂಥ ಅವಶ್ಯಕತೆ ನನಗೆ ಬಂದೂ ಇಲ್ಲ. ಇವತ್ತು ಜಾತಿ ಆಧಾರದಲ್ಲಿ ಮಂತ್ರಿ ಮಾಡೋದು ಮತ್ತದು ಅದು ಪಕ್ಷ ಎಲ್ಲರಿಗೂ ಅವಕಾಶ ಎಲ್ಲ ಏನು ಸಾಮಾಜಿಕ ನ್ಯಾಯ ಮಾಡಬೇಕು ಅಂತಕ್ಕಂಥ ಒಂದು ನಿಲುವಿನ ಮೇಲೆ ಲೆಕ್ಕಾಚಾರ ಮಾಡ್ತಾರೆ. ಆದರೆ ಇಲ್ಲ, ಇದುವರೆಗೂ ಇರಲಿಲ್ಲ. ಹೌದು, ನೀವು ಹೇಳ್ದಂಗೆ
ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತ ಹೇಳಿದ್ರೆ ಇದುವರೆಗೂ ಇರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಮ್ಮ ಸಮುದಾಯವ್ರದ್ದು ಯಾರೂ ಕೂಡ ಇಲ್ಲದೇ ಇರತಕ್ಕಂಥದ್ದು ಆಗಿರುವಂಥದ್ದು. ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಇಲ್ಲ ಯಾರು ಯಾರು ಮಾತಾಡ ನನಗೆ ಅದು ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ಅದೇ ಒಂದೇ ನಾನೇನು ಮಂತ್ರಿ ಆಗಲೇಬೇಕು ಅಂತ ಆ ಥರ ಏನು ವಿಷಯ ಏನಲ್ಲ. ಯಾಕೆಂದರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 3 ವರ್ಷ ಆದಮೇಲೆ ನಾನೇ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಸ್ವಯಂ ಪ್ರೇರಣೆಯಿಂದ ಬಿಟ್ಟೋಗಿರೋನು. ಅಂದರೆ ಮಂತ್ರಿ ಸ್ಥಾನ ಇಲ್ಲದೇ ನಾವು ಇರೋಕ್ಕಾಗಲ್ಲ ಅಂತ ಏನಲ್ಲ. ಆಡಳಿತದಲ್ಲಿ ಸುಧಾರಣೆ ತಂದಿದ್ದೀನಿ, ರಾಜ್ಯಕ್ಕೆ ಬೊಕ್ಕಸಕ್ಕೆ ಹೆಚ್ಚಿಗೆ ಹಣ ಬರೋ ರೀತಿಯಲ್ಲಿ ಮಾಡಿದ್ದೀನಿ. ಯಾವುದಕ್ಕೆ ನಮ್ಮನ್ನು ತೆಗೆದ್ರು ಅನ್ನೋದೇ ನಾನು ಗೊಂದಲದಲ್ಲಿದ್ದೀನಿ. ಕಾರಣ ತಿಳಿಸಿದರೆ ನಮ್ಗೆ ಖುಷಿಯಾಗಿರುತ್ತೆ. ಹೌದಪ್ಪ ನಮ್ಮ ಹೈಕಮಾಂಡ್ ನಮ್ಮನ್ನು ಕೇಳ್ತು, ಈ ದೃಷ್ಟಿಯಿಂದ ತೆಗಿತೀವಿ, ಇಲ್ಲ ನಿಮ್ಮನ್ನು ಹೊಸಬರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸರ್, ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡಲಿಕ್ಕೆಲ್ಲ ಮುಂದಾಗಿದ್ದಾರೆ ಸರ್. ಯಾರು ನೋಡಿ, ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದೆ. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯೋಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದರೆ ಪಕ್ಷ ಇದ್ದರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದಾಯ್ತಲ್ಲ. ನಾನು ಧರ್ಮಸಿಂಗ್ ಕಾಲದಲ್ಲಿ, ಬೇರೆ ಕಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ಬರು ತಾಳ್ಮೆಯಿಂದ ಇರಲಿಲ್ವಾ? ನೆನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ. ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸಿಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ನಾನು ಈಗಾಗಲೇ ಎಲ್ಲ ನಮ್ಮ ಬೋರ್ಡು ಕಾರ್ಪೊರೇಷನ್ನು ರಿವ್ಯಾಂಪ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಆಗಲೇ ಟೈಮ್ ಆಯಿತು. ಎಲ್ಲರೂ 2 ವರ್ಷ ಅಂತ ಮುಂಚಿತವಾಗಿ ನಾವು ಹೇಳಿದ್ದು, ಮಂತ್ರಿಗಳಿಗೂ ಹೇಳಿದ್ದು ಅದನ್ನು ನಾವು ಮುಂಚಿತವಾಗಿ 2 ವರ್ಷ. ಈಗ ಎಲ್ಲರೂ ಕೂಡ ನಾನು ರೆಸಿಗ್ನೇಷನ್ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಬೋರ್ಡು ಕಾರ್ಪೊರೇಷನ್ಗೆ ಫಸ್ಟು ನಮ್ಮ ವರ್ಕರ್ಸ್ಗೆ ಹೇಳ್ತೀನಿ. ವರ್ಕರ್ಸ್ ಎಲ್ಲ ಫಸ್ಟು ಫಿಲಪ್ ಮಾಡ್ತೀನಿ, ಆಮೇಲೆ MLAsನ ಕರೆದು ಒಬ್ಬೊಬ್ಬರನ್ನೇ ಮಾತಾಡ್ತೀನಿ. ಕಾಂಗ್ರೆಸ್ನಲ್ಲಿ ಯಾರ ಪಾಲಾಗಲಿದೆ ಖಾಲಿ ಇರುವ ಒಂದು ಸ್ಥಾನ? ಏಕೈಕ ಸಚಿವ ಸ್ಥಾನ ಮಹಿಳೆಗೆ ನೀಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಕಾಂಗ್ರೆಸ್ನಲ್ಲಿ ಒಂದು ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ಒಂದು ಸ್ಥಾನದ ಮೇಲೆ 4 ಮಹಿಳಾ ಶಾಸಕಿಯರ ಕಣ್ಣು. ಲಕ್ಷ್ಮೀ ಹೆಬ್ಬಾಳ್ಕರ್, ಉಮಾಶ್ರೀ, ಅನ್ನಪೂರ್ಣ, ನಯನ ಮೋಟಮ್ಮ ಲಾಬಿ ಮಾಡ್ತಿದ್ದಾರೆ. ಈ ಬಾರಿ ಯಾರಿಗೆ ಮಣೆ ಹಾಕಲಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದೇ ಕುತೂಹಲ. ಮಹಿಳಾ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದು ಅದು ನಮಗೂ ಕೂಡ ಎಲ್ಲೋ ಒಂದು ಹಂತದಲ್ಲಿ, ಬಟ್ ಒಂದು ಸೀಟ್ ಇದೆ ಮಹಿಳೆಗೆ ಮೀಸಲು ಅಂತ ಇದೆ. ಒಬ್ರಿಗೆಲ್ಲ 2-3 ಜನ ಆಗಬೇಕಾಗಿತ್ತು, ಆಗಲಿ. ಆದರೆ ಇದನ್ನು ಕೂಡ ಬೇಗ ಮಾಡಲಿ ಅಂತ ಅಂದ್ಕೊಳ್ತೀನಿ. ಹೌದು, ನಾವು ಮಹಿಳಾ ಒಂದು ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಪಕ್ಷ ವಹಿಸಿದಂಥ ಎಲ್ಲ ಜವಾಬ್ದಾರಿಗಳನ್ನು ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ದೀವಿ. ಈ ಒಂದು ಸ್ಥಾನ ಖಾಲಿ ಇದೆ, ಇದೆಯಾ ಮೇಡಮ್ ನಿಮಗೆ? ಯಾಕಂದ್ರೆ ಅಲ್ಲ, ಮನವಿ ಮಾಡ್ಕೊಂಡಿದ್ವಿ, ಹೈಕಮಾಂಡ್ಗೆ ಬಿಟ್ಟು ವಿಚಾರ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರ ಮೇಡಮ್? ಹೌದು, ಸಿದ್ದರಾಮಯ್ಯನವ್ರು ಕೂಡ ಭೇಟಿ ಮಾಡಿ, ಎಲ್ಲರಿಗೂ ಭೇಟಿ ಮಾಡಿ ನಾವು ಮನವಿ ಮಾಡಿ. ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ, ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟಾ ಅಂತೇಳಿ ಬರಲ್ಲ, ಒಟ್ಟು ಒಬ್ಬ ಮಹಿಳೆಗೆ ಅಥವಾ 2 ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ನಾವು ಕೇಳಿ. ನಾನು ಆಕಾಂಕ್ಷಿ ಆಗಿದ್ದು ನಿಜ, ಈಗ ಉಪಸಭಾಪತಿಗೆ ಅವಕಾಶ ಕೊಟ್ಟಿರೋದು ನಿಜ. ಇವೆರಡರ ಮಧ್ಯೆ ಮತ್ತೆ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದರ ಮೇಲೂ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಪಕ್ಷದಲ್ಲಿ ದುಡಿದಿರ್ತಕ್ಕಂಥದ್ದು, ನಿಷ್ಠೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು, ಇದಕ್ಕಿಂತಲೂ ಇನ್ನೇನು ಬೇಕಾಗಿರುತ್ತೆ ನಿಮಗೆ? ನಾವೊಂದು 3 ಸಚಿವರು ಕೊಡಬಹುದು ಅಂತ ಬಹಳ ನಿರೀಕ್ಷೆ ಮಾಡಿದ್ವಿ, ಕೇಳಿದ್ವಿ. ಮಂಡಲ ವಿಸ್ತರಣೆಗೆ ಅವ್ರು ಬಂದಿಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಮಧ್ಯೆ ಆಗ್ತಾ ಇರುವಂತಹ ಒಳಜಗಳ, ಗೊಂದಲ ಇವತ್ತು ರಾಜ್ಯವನ್ನು ಬಲಿ ತೆಗೆದುಕೊಳ್ತಾ ಇದೆ. ಇವ್ರಿಗೇನಾಗಬೇಕಾಗಿರೋದಿಲ್ಲ. ಇವ್ರಿಗೆ ಕೇವಲ ಅಧಿಕಾರವನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು, ಯಾವ ರೀತಿ ಹಂಚ್ಕೋಬೇಕು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ರಾಜ್ಯದ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೈಲರ್ಸು, ಸ್ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ
ರಾಜ್ಯ ಹಿಂದೆಂದೂ ಕಂಡಿರದಂತ ಒಂದು ದೊಡ್ಡ ನಾಟಕದ ಕಂಪನಿಯಾಗಿ ಇವತ್ತು ನಿನ್ನೆ ಕ್ಯಾಬಿನೆಟ್ ರಚನೆ ಆಗಿದೆ. ಮಹಿಳಾ ಸದಸ್ಯರು ಇದ್ರೂ ಕೂಡ ಮಹಿಳಾ ಪ್ರಾತಿನಿಧ್ಯ ಇಲ್ಲ. ಬರೀ ಮಹಿಳಾ ವಿಧಾಯಕವನ್ನು ಮಾತ್ರ ವಿರೋಧ ಮಾಡಿದ್ದಲ್ಲ, ಮಹಿಳೆಯರನ್ನ ಮಂತ್ರಿ ಮಾಡೋದ್ರಲ್ಲೂ ಸಣ್ಣತನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.